ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮಗೆ ತುಂಬ ಜನ ಕಮೆಂಟ್ ಮಾಡಿದರು, ನಾನು ವಿಡಿಯೋ ಹಾಕ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ಮಿನಿ ವ್ಲಾಗ್ನಾದ್ರೂ ಹಾಕಿ, ಇಲ್ಲ ಡೈಲಿ ಹೊಸ ಹೊಸ ವಿಡಿಯೋಗಳು ಹಾಕಿ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಇದು ಮಂಗಳವಾರದ ವ್ಲಾಗನ್ನು ನಾನು ವಿಡಿಯೋ ಮಾಡಿಕೊಂಡು, ನಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂಗಳವಾರದ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡ್ಕೊಬರೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾವು ಮಾಡೋ ವೀಡಿಯೋಗಳು ಅಷ್ಟೋ ಇಷ್ಟ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ನಾವು ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ನೋಡ್ಕೊಬರೋಣ. ನಾನು ಮಂಗಳವಾರದ ಬೆಳಗ್ಗೆ ಬಾತ್ ಮಾಡ್ತಾಯಿದ್ದೆ. ನನ್ನ ಮಗ ರಾತ್ರಿಯೇ ಹೇಳಿದ್ದ ಸೋಮವಾರದ ದಿನ ಬಾತ್ ಮಾಡೋಣ ಅಮ್ಮ ಅಂತ. ಹಾಗಾಗಿ ನಾನು ರಾತ್ರಿಯೇ ಬಟಾಣಿ ನೆನೆಸ್ಬಿಟ್ಟು ಇಲ್ಲಿ ಬಾತ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಮೊದಲೇ ಫ್ರೈ ಮಾಡಿಬಿಟ್ಟು, ಟೊಮೊಟೊ ಎಲ್ಲ, ಅದಾದಮೇಲೆ ಈ ಕಾಯಿ ಇರ್ಬೋದು, ಹಸಿ ಶುಂಠಿ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಮಸಾಲೆ ಹಾಕಿಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡು, ಇವಾಗ ಹಸಿ ವಾಸನೆ ಹೋಗೋ ತನಕ ಮಸಾಲೆನ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ತಗೋಬೇಕಲ್ವ. ಹಾಗಾಗಿ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ತಣ್ಣೀರಾದರೆ ಲೇಟ್ ಆಗುತ್ತೆ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಸ್ಕೂಲ್ಗೆ ಲೇಟ್ ಆಗುತ್ತೆ. ಹಾಗಾಗಿ ನಾನು ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇರುವಾಗಲೇ ಈ ಕಡೆ ಬಿಸಿನೀರು ಕೂಡ ನಾನು ಇಟ್ಕೊಂಡಿದ್ದೆ. ಹಾಗಾಗಿ ಬೇಗನೂ ಆಗುತ್ತೆ ಅಲ್ವಾ, ಅದಕ್ಕೇ ಬಿಸಿನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಇಲ್ಲಿ 4 ಗ್ಲಾಸ್ ನೀರನ್ನು ಹಾಕಿದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಅನ್ನ ಉದ್ದುದ್ರಾಗಿ ಚೆನ್ನಾಗಿರುತ್ತೆ. ನೀರೆಲ್ಲ ಹಾಕಿದ ಮೇಲೆ ನಾನು ಆ ನೀರು ಕುದೀತಾ ಇರುತ್ತೆ ಅಲ್ವಾ, ಮಸಾಲೆಗೆ ಹಾಕಿರೋ ನೀರೆಲ್ಲ ಕುದಿ ಬಂದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿದ ಮೇಲೆ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅಕ್ಕಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸರಿ ಈ ರೀತಿ ತಿರುಗಿಸ್ಬಿಟ್ಟು ನಾನು ಆಮೇಲೆ ಲಿಟಲ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಳ್ತೀನಿ. ಒಂದು ವಿಜಲ್ ಕೂಗಿಸ್ಕೊಂಡ್ರೆ ನಮಗೆ ಬಾತು ಕೂಡ ರೆಡಿಯಾಗಿರುತ್ತೆ. ಕುಕ್ಕರ್ ವಿಜಲ್ ಕೂಗಿ ಒಂದು 10 ನಿಮಿಷ ಆದಮೇಲೆ ತಣ್ಣಗಾಗಿದೆ ನೋಡಿ. ಅನ್ನನೂ ಕೂಡ ಚೆನ್ನಾಗಿ ಬಂದಿದೆ, ಒಳ್ಳೆ ಘಮ ಬರ್ತಾಯಿದೆ. ನಾನು ಮಕ್ಕಳಿಗೆ ಇಲ್ಲಿ ತಟ್ಟೆನಲ್ಲಿ ಆರೋದಕ್ಕೆ ಹಾಕ್ತಾಯಿದ್ದೀನಿ. ಮಕ್ಕಳು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಆಗೋದಿಲ್ಲಲ್ವ, ಹಾಗಾಗಿ ಅವ್ರಿಗೆ ಸ್ವಲ್ಪ ಹೊತ್ತು ಈಗ ಆರಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಿ, ನನ್ನ ಮಗನಿಗೆ ಮಾತ್ರ ಇಲ್ಲಿ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಹಾಕ್ತೀನಿ. ಮಗಳಿಗೆ ಆದರ್ಶ ಸ್ಕೂಲಲ್ಲಿ ಅಲ್ಲೇ ಕೊಡ್ತಾರೆ ಬಿಸಿ ಊಟನ ಮಧ್ಯಾಹ್ನ. ಅವ್ರನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು, ಬಿಸಿಲು ಸ್ವಲ್ಪ ಇವತ್ತು ಪರವಾಗಿರಲಿಲ್ಲ, ಹಾಗಾಗಿ ಬಟ್ಟೆನೂ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಮಕ್ಕಳನ್ನ ತಿಂಡಿ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಬಿಟ್ಟು ನಾನು ಅಷ್ಟು ತನಕ ವಾಶ್ ಆಗೋ ತನಕ ತಿಂಡಿನೂ ಕೂಡ ಮಾಡಿಕೊಂಡೆ. ತಿಂಡಿ ಮಾಡ್ಕೊಂಡಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಒಳಗಡೆ ಅಷ್ಟೊತ್ತಿಗೆ ಬಟ್ಟೆನೂ ಕೂಡ ವಾಶ್ ಆಗಿತ್ತು. ಅದನ್ನು ತಗೊಂಡು ಬಂದು ಇವಾಗ ಮೇಲ್ಗಡೆ ಒಣಗಿ ಹಾಕ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ನಾನು ಸಾಂಬಾರಿಗೆ ಬೇಳೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಮಳೆಗೂ ಅದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಬೇಳೆ ಮೂಲಂಗಿ ಸಾಂಬಾರು, ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಬಂದ ತಕ್ಷಣ ಊಟ ಕೇಳ್ತಾರೆ ಸ್ಕೂಲಿಂದ ಬಂದಮೇಲೆ, ಏನು ಮಾಡಿದ್ಯಮ್ಮ ಅಂತ. ಈ ಚಳಿಗೂ ಅದಕ್ಕೂ ಮಳೆಗೂ ಪಾಪ ಅವಕ್ಕೂ ಕೂಡ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸುತ್ತೆ ಅಲ್ವಾ, ಹಾಗಾಗಿ ನಾನಿಲ್ಲಿ ಬೇಳೆ ಮೂಲಂಗಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೆ. ತುಂಬ ಜನ ಮೂಲಂಗಿ ಸಾಂಬಾರು ಅಂದರೆ ಇಷ್ಟಪಡ್ತಾರೆ, ಆದರೆ ಅದು ಜಾಸ್ತಿ ಸ್ಮೆಲ್ ಅಂದ್ಬಿಟ್ಟು ಒಬ್ಬೊಬ್ಬರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆವಾಗ ನಾವು ಕಾಯಿ ಕಡಲೆ ಎಲ್ಲ ರುಬ್ಕೊಳ್ತಾ ಇರ್ತೀವಲ್ವ, ಆವಾಗ ಸ್ವಲ್ಪ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟಾಗಿ ಮೂಲಂಗಿ ಸ್ಮೆಲ್ಲು ಬರೋದಿಲ್ಲ, ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಮೂಲಂಗಿ ಸಾಂಬಾರು ರೆಡಿ. ಮಕ್ಕಳು ಕೂಡ ಬಂದರು, ಸಂಜೆ 4:45 ಬಂದರು ಇಬ್ಬರೂ. ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಹಾಗೆಯೇ ಸ್ವಲ್ಪ ಮಳೆನೂ ಕೂಡ ಲೈಟಾಗಿ ಬೀಳ್ತಾಯಿತ್ತು ಸಂಜೆ. ಹಾಗೆ ನಮ್ಮ ಮನೆಯವ್ರು ಬರುವಾಗ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ರು, ಒಂದು 1/4 kg. ಮಕ್ಕಳು ಬಜ್ಜಿ ಮಾಡಿಕೊಡಿ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ನಾನು ಕೂಡ ಊಟದ ಟೈಮಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೆ. ಹಾಗೆ ಸಾಯಂಕಾಲ ಮಕ್ಕಳಿಗೆ ಅನ್ನ ಮಾಡಿ ಇಟ್ಟಿದ್ದೆ. ಮಕ್ಕಳು ಬಂದು ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡಿರ್ತಾರೆ. ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಗೆ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಹಾಗೆ ಸ್ವಲ್ಪ ತಣ್ಣೀರಿಗೆ ನಾನಿಲ್ಲಿ ರಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಈ ರೀತಿ ಗಂಜಿ ಥರ ಮಾಡ್ಕೊಳ್ತೀನಿ. ಇದಾದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ನಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಮುದ್ದೆ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅನ್ನೋ ಥರನೇ ಹೇಳ್ತಾರೆ ಇವಾಗ ಕಲಿತಾ ಇರೋರು. ತುಂಬಾ ಈಜಿ ಮುದ್ದೆ ಮಾಡೋದು. ನಾವು ಈ ರೀತಿ ಹಿಟ್ಟನ್ನು ಹಾಕಿದ ಮೇಲೆ ರಾಗಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಎಣ್ಣೆ, ನಾವು ಮಾಮೂಲಿ ಅಡುಗೆಗೆ ಏನು ಬಳಸ್ತೀವೋ ಆ ಎಣ್ಣೆನ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ರೆ
ಹಿಟ್ಟು ಸ್ವಲ್ಪನೂ ಕೂಡ ಗಂಟು ಕಟ್ಕೊಳ್ಳೋದಿಲ್ಲ. ನಾವು ಕರೆಕ್ಟ್ ಅಳತೆಯಲ್ಲಿ ಮಾಡಿದರೆ ನಿಜವಾಗ್ಲೂ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ 1.5 ಗ್ಲಾಸ್ ನೀರಿಗೆ ನಾನಿಲ್ಲಿ 1.5 ಕಪ್ನಷ್ಟು ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು ಕಪ್ಪಲ್ಲೇ ನೀರನ್ನು ಹಾಕೋತೀವಿ ಅಂದರೆ ನಾವು ಎರಡು ಕಪ್ ನೀರಿಗೆ 1.5 ಕಪ್ನಷ್ಟು ಹಿಟ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ. ನಾನು ಮತ್ತು ನಮ್ಮ ಮನೆಯವರು ಮುದ್ದೆ ಊಟ ಮಾಡ್ತೀವಿ. ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಮುದ್ದೆ ಕಟ್ಕೊಡ್ತೀನಿ ನಾನು. ಮಕ್ಕಳು ಕೂಡ ಇಲ್ಲಿ ಚೆನ್ನಾಗಿ ಮುದ್ದೆ ಊಟ ಮಾಡ್ತಾರೆ ನಮ್ಮ ಮನೇಲಿ. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ದಪ್ಪ ಮುದ್ದೆ ಕಟ್ಕೊಳ್ತೀವಿ. ಮಕ್ಕಳಿಗೆ ಪುಟಾಣಿ ಮುದ್ದೆ ಕಟ್ಕೊಡ್ತೀವಿ. ಚೆನ್ನಾಗಿರುತ್ತೆ ಮುದ್ದೆ. ಈ ರೀತಿ ಮಾಡಿದರೆ ಒಂದು ಚೂರು ಕೂಡ ಎಲ್ಲೂ ಕೂಡ ಗಂಟಾಗೋದಿಲ್ಲ, ಚೆನ್ನಾಗಿ ಬರುತ್ತೆ ಮುದ್ದೆ. ಚೆನ್ನಾಗಿ ಈ ರೀತಿ ಹೊಂದಿಸ್ಬಿಟ್ಟು ಎಲ್ಲೂ ಕೂಡ ರಾಗಿ ಹಿಟ್ಟು ವೈಟ್ ಕಾಣಬಾರ್ದು, ಅಷ್ಟು ಚೆನ್ನಾಗಿ ನಾವು ಹೊಂದಿಸ್ಕೋಬೇಕು. ಹೊಂದಿಸ್ಬಿಟ್ಟು ಕಡಿಮೆ ಉರಿನಲ್ಲಿ ಈ ರೀತಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿದರೆ ಹಿಟ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಬೆಣ್ಣೆ ಥರ ಇರುತ್ತೆ ಮುದ್ದೆ. ಆ ಕಡೆ ಹಿಟ್ಟು ಸ್ವಲ್ಪ ಬೇಯ್ತಾ ಇರಲಿ, ನಾನು ಈ ಕಡೆ ಒಂದು ಬಾಣಲಿನಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ. ಎಣ್ಣೆ ಬಿಸಿ ಆಗೋ ತನಕ ನಾನು ಈ ಕಡೆ ಮುದ್ದೆನೂ ಕೂಡ ನಾನಿಲ್ಲಿ ಕಟ್ಕೊಳ್ತೀನಿ. ಎಣ್ಣೆ ಬಿಸಿ ಆಗ್ತಿರೋ ತನಕ ಮುದ್ದೆ ಕಟ್ಕೊಂಡು ಇಟ್ಬಿಟ್ರೆ ಆಮೇಲೆ ಬೇಕಾದ್ರೆ ನಾವು ಬಜ್ಜಿ ಮಾಡ್ಕೋಬೋದು. ನಾನಿಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ತಿಂದಿರೋಂಥ ಮಕ್ಕಳು ಕೂಡ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮುದ್ದೆ ಮಾಡೋದಂಥ ಕಷ್ಟನೇ ಅಲ್ಲ, ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮ್ಮನೆ ಅಂತೂ ಡೈಲಿ ಮುದ್ದೆನ ಮಾಡ್ಕೊಳ್ತಾನೆ ಇರ್ತೀವಿ. ಅಪರೂಪಕ್ಕೆ ಒಂದೊಂದು ಸರಿ ಮಿಸ್ ಆಗುತ್ತೆ ಅಷ್ಟೇ. ಡೈಲಿ ಮಾತ್ರ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಮುದ್ದೆನ ಮಕ್ಕಳಿಗೂ ಕೂಡ ನಾನು ಚಿಕ್ಕದ್ರಿಂದ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ. ಚಿಕ್ಕ ಮಕ್ಕಳಿಂದನೂ ನಾನು ಈ ರಾಗಿ ಸರಿ ಎಲ್ಲನೂ ತಿನ್ನಿಸ್ಬಿಟ್ಟು ಅವ್ರಿಗೆ ರೂಢಿಯಾಗಿ ಹೋಗಿದೆ. ಹಾಗಾಗಿ ಅವರು ಕೂಡ ಸ್ವಲ್ಪ ಮುದ್ದೆ ತಿಂತಾರೆ. ನಮ್ಮ ಮನೆಯಲ್ಲಂತೂ ನೈಟ್ ಟೈಮು ಮುದ್ದೆನೇ. ಚಿಕನ್ ಸಾರು ಈ ರೀತಿ ಮಾಡುವಾಗ ಮಧ್ಯಾಹ್ನ ಟೈಮು ಭಾನುವಾರ ಏನಾದರೂ ಮಾಡಿದರೆ ಮಧ್ಯಾಹ್ನ ಟೈಮು ನಾವು ಮುದ್ದೆ ಮಾಡ್ಕೊಳ್ತೀವಿ. ಇಲ್ಲಾಂದರೆ ರಾತ್ರಿ ಟೈಮ್ ಆದರೂ ನಾವು ಮಾಡ್ಕೊಳ್ತೀವಿ. ಹಾಗೆಯೇ ಇಲ್ಲಿ ಎಣ್ಣೆನೂ ಕೂಡ ಬಿಸಿಯಾಗಿತ್ತು. ನಮ್ಮ ಮನೆಯವರೇ ಇಲ್ಲಿ ಬಜ್ಜಿ ಹಾಕ್ತಾ ಇದ್ದಾರೆ. ನಾನು ಮುದ್ದೆ ತೆಗಿತಾ ಇದ್ದೆ ಅಲ್ವಾ, ಅವರೇ ಬಂದಿಲ್ಲಿ ಬಜ್ಜಿನ ಹಾಕ್ತಾ ಇದ್ದಾರೆ. ನಮ್ಮ ಮನೆಯವರು ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾರೆ ನಮಗೆ. ಅಡುಗೆಲೇ ಆಗ್ಬೋದು, ಮನೆ ಕೆಲಸದಲ್ಲೇ ಆಗಲಿ ಹೆಲ್ಪ್ ಮಾಡ್ತಾರೆ. ಮಕ್ಕಳು ಅಷ್ಟೇ ರಜಾ ಇದ್ದಾಗ ಇಬ್ಬರು ಅಷ್ಟೇ, ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಬಟ್ಟೆ ಒಣಗಿ ಹಾಕ್ತಾಯಿದ್ರೆ ಬಂದು ಮಕ್ಕಳು ಕೂಡ ಬಟ್ಟೆ ಒಣಗಿ ಹಾಕೋದು, ಕ್ಲಿಪ್ ಹಾಕೋದು, ಈ ರೀತಿ ಮಕ್ಕಳು ಮತ್ತು ನಮ್ಮ ಮನೆಯವರು ಮನೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಇವಾಗ ಊಟ ರೆಡಿಯಾಗಿದೆ. ಬಿಸಿ ಮುದ್ದೆ ಜೊತೆ ಮೂಲಂಗಿ ಸಾಂಬಾರು ಮತ್ತು ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಈ ಮಳೆಗೆ ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ಬಿಸಿ ಊಟ ಮಾಡ್ತಾಯಿದ್ರೆ ಮಜಾನೇ ಬೇರೆ. ಇಷ್ಟ ಆಗಿತ್ತು ಮಂಗಳವಾರದ ಬೆಳಗ್ಗೆಯಿಂದ ರಾತ್ರಿ ತನಕನೂ ನಮ್ಮ ವ್ಲಾಗು. ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾಡೋ ವಿಡಿಯೋಗಳು ಮತ್ತು ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.